ತಾತ ನಾನು ಬಂದು ಎಷ್ಟೊತ್ತಾಯ್ತು ನಿನ್ನ ಮಾತಾಡ್ತಾನೇ ಇಲ್ಲ. ಅಯ್ಯೋ ಪುಟಿ, ನಿನ್ನ ಮಾತಾಡಿಸ್ದೇ ಇರ್ತೀನಿ ನಾನು. ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ಜೊತೆ ಮಾತಾಡಬೇಕು, ಜೊತೆ ಆಟ ಆಡಬೇಕು ಅಂತ. ಹಾಗಿರುವಾಗ ನಿನ್ನ ಮಾತಾಡಿಸ್ದೇ ಇರ್ತೀನಿ. ನಿನ್ನ ಗಾಯ ವಾಸಿ ಆಯ್ತಾ? ತೋರಿಸು. ಇಲ್ಲ ತಾತ, ಇನ್ನೂ ವಾಸಿ ಆಗಿಲ್ಲ. ಬರೀ ಎಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಬಿಡ್ತಾರಮ್ಮ. ಪರವಾಗಿಲ್ಲ, ಯೋಚನೆ ಮಾಡಿಬಿಡ, ಗಾಯ ವಾಸಿ ಆಗುತ್ತೆ ಬೇಗ. ಮತ್ತೆ ನಾನು ಡಾಕ್ಟರ್ ಅಂಕಲ್ ಹತ್ರ ಕೇಳಿದೆ, ಅವ್ರೇನೋ ಬೇರೆನೇ ಹೇಳಿದ್ರು. ಹೌದಾ? ಏನು ಹೇಳಿದ್ರಮ್ಮ ಡಾಕ್ಟ್ರು? ನಾನು ಕೇಳಿದೆ, ನನಗೆ ಮಾತ್ರ ಚಿಕ್ಕ ಬ್ಯಾಂಡೇಜ್ ಹಾಕಿದ್ದೀರಾ, ತಾತಂಗೆ ಯಾಕೆ ದೊಡ್ಡ ಬ್ಯಾಂಡೇಜ್ ಹಾಕಿದ್ದೀರಾ ಅಂತ. ಅದಕ್ಕೆ ಡಾಕ್ಟ್ರು ಏನು ಹೇಳಿದ್ರಮ್ಮ? ನೀನು ಚಿಕ್ಕವಳಲ್ವಾ, ಅದಕ್ಕೆ ನಿಂಗೆ ಚಿಕ್ಕ ಬ್ಯಾಂಡೇಜು. ತಾತ ದೊಡ್ಡವರಲ್ವಾ, ಅದಕ್ಕೆ ಅವ್ರಿಗೆ ದೊಡ್ಡ ಬ್ಯಾಂಡೇಜು ಅಂತ ಹೇಳಿದ್ರು. ಪುಟ್ಟ, ಅಲ್ಲೋಡು ಯಾರು ಬಂದಿದ್ದಾರೆ ಅಂತ. ಅಪ್ಪ, ನನ್ನನ್ನು ಯಾಕೆ ನೀವು ನೋಡಕ್ ಬಂದಿಲ್ಲ? ನನ್ನ ಮೇಲೆ ಕೋಪನಾ? ಕೋಪನ? ನಿನ್ಮೇಲ? ನನಗೆ ನಿನ್ನ ಮೇಲೆ ಯಾವತ್ತೂ ಕೋಪ ಇಲ್ಲ ಕಣೋ. ಅಪ್ಪಂಗೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನೀವು ನೋಡೋಕ್ಕೆ ಬರಲಿಲ್ಲ. ಇನ್ನು ಎಷ್ಟು ವರ್ಷ ಅಂತ ನೋವು ತಿನ್ಕೊಂಡೇ ಬದುಕಿರ್ತೀರ ವಿವೇಕ್? ನಮಸ್ಕಾರ ಸರ್. ಓಹ್ ನಮಸ್ಕಾರ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ. ಹಾಂ ಹೇಳಿ ಸರ್. ಏನಿಲ್ಲ, ನಿಮ್ಗೆ ಅವತ್ತು ಹೇಳಿದ್ನಲ್ಲ, ಈ ಕೇಸಿಗೆ ಸಂಬಂಧಪಟ್ಟಾಗೆ ಕೆಲವು ಫೈಲ್ಸು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ. ಮಾಡಿದ್ದೀರಾ? ಸಬ್ಮಿಟ್ ಮಾಡಿದ್ದೀವಲ್ಲ, ಒಂದು ಕಾಪಿ ನಿಮ್ಮ ಅಸಿಸ್ಟೆಂಟ್ಗೂ ಕೊಟ್ಟಿದ್ದೀವಿ. ಓ ಕೊಟ್ಟಿದ್ದೀರಾ? ಓಕೆ, ನಮ್ಮ ಅಸಿಸ್ಟೆಂಟ್ ಒಳಗಡೆ ಹೋಗಿದ್ದಾರೆ ಅದು ಫೈಲ್ ತರಕ್ಕೆ. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಡ್ಯೂಟಿ ಸರ್. ಓಕೆ ಸರ್. Any cross examination mistake? ಇದೇ ಯುವರ್ ಆನರ್. Proceed. ಸೊ
ಮಿಸ್ಟರ್ ರೇವಂತ್ ರೆಡ್ಡಿ ಅವರು. ರೆಡ್ಡಿ ಅವರೇ, ತಾವೇನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ ಅದೇನು ಹೇಳಿದ್ರಲ್ಲ? ಮೊಬೈಲ್ ಶೋರೂಮ್ ಇಟ್ಕೊಂಡಿದ್ದೀನಿ ಸರ್. ಹೋ ಗುಡ್. ಈಗಿನ ಕಾಲದ ಟ್ರೆಂಡೇ ಮೊಬೈಲ್ ಅಲ್ಲ? ಹೌದು, ಬಿಸ್ನೆಸ್ ಚೆನ್ನಾಗಿ ನಡೀತಿದೆಯಾ? ತುಂಬ ಚೆನ್ನಾಗಿ ನಡೀತಿದೆ ಸರ್. ರೆಡ್ಡಿ ಅವರೇ, ತಮ್ಮ ಪ್ರಾಪರ್ ಯಾವುದು? ಚಿತ್ರದುರ್ಗ. ಇಲ್ಲಿಗೆ ಬಂದೆಷ್ಟು ವರ್ಷ ಆಯಿತು? ಒಂದು 7 years ಆಯಿತು ಸರ್. 7 years. ನಿಮ್ಮ ತಂದೆ ತಾಯಿಯವರೆಲ್ಲ? ಅವ್ರ ಊರಲ್ಲೇ ಇದ್ದಾರೆ ಸರ್. ಯಾಕೆ ಇದೆಲ್ಲ ಕೇಳ್ತಾ ಇದ್ದೀರಾ? ಸುಮ್ಮನೆ ಹೀಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಅನ್ನಿಸ್ತು. ರೇವಂತ್ ರೆಡ್ಡಿ ಅವರೇ, ಇಲ್ಲಿಗೆ ಬಂದು 7 ವರ್ಷ ಆಯಿತು ಅಂತ ಹೇಳ್ತೀವಿ. ಹೌದು ಸರ್. ಹಾಗಿದ್ರೆ ನೀವು 3 ವರ್ಷದ ಹಿಂದೆ ರಾಯಚೂರಲ್ಲಿ ಏನು ಮಾಡ್ತಾ ಇದ್ರಿ? ನಾನು ಇದುವರೆಗೂ ರಾಯಚೂರಿಗೆ ಹೋಗೇ ಇಲ್ಲ. ಅಲ್ಲಿ ಯಾರೂ ನನಗೆ ಗೊತ್ತಿರೋರು ಇಲ್ಲ. ಆದರೆ ನಾನು ಹೇಳ್ತೀನಿ, 3 ವರ್ಷದ ಹಿಂದೆ ನೀವು ರಾಯಚೂರಲ್ಲಿದ್ರಿ ಅಂತ. ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೀವೇನೇನು ಹೇಳಿದ್ರೆ ಅದೆಲ್ಲ ನಿಜ ಆಗ್ಬಿಡುತ್ತಾ? ನೀವೇ ಸುಳ್ಳು ಹೇಳ್ತಾ ಇದ್ದೀರಾ. ಸರಿಯಾಗಿ ಮಾತಾಡೋದನ್ನ ಕಲೀರಿ. ರೀ ರೆಡ್ಡಿ, ಎಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವಿದೆಯೇನ್ರಿ ನಿಮಗೆ? ಕೋರ್ಟ್ ಇದು, ಎಚ್ಚರಿಕೆಯಿಂದ ಮಾತಾಡಿ. ಕ್ಷಮಿಸಿ ಮಹಾಸ್ವಾಮಿ, ಇವರು ಸುಳ್ಳು ಹೇಳ್ತಿದ್ದಾರೆ. ಅದಕ್ಕೆ ನಾ ಹಾಗೆ ಹೇಳಿದೆ. ನಾನು ಯಾವ ರಾಯಚೂರಲ್ಲೂ ಇರಲಿಲ್ಲ. ಓಕೆ, ಈಗ ನಾನು ನಿಮಗೊಂದು ಫೋಟೋ ತೋರಿಸ್ತೀನಿ. ಆ ಫೋಟೋದಲ್ಲಿ ಇರೋದು ಯಾರು ಅಂತ ಹೇಳ್ತೀರಾ? ನೋಡಿ ಈ ಫೋಟೋ. ಅಲ್ಲ ರೀ ರೆಡ್ಡಿ ಅವರೇ, ಫೋಟೋದಲ್ಲಿರೋದು ಯಾರು ಅಂತ ಕೇಳಿದ್ರೆ ಯಾಕೆ ಇಷ್ಟು ಬೆವರ್ತಾ ಇದ್ದೀರಿ? ಇದೇನು ದೆವ್ವದ ಫೋಟೋನಾ? ಮನುಷ್ಯರ ಫೋಟೋ ಕಣ್ರಿ. ನನಗೆ ಯಾರೂ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನಾನು ಹೇಳ್ತೀನಿ ಕೇಳಿ. ಈ ಫೋಟೋದಲ್ಲಿರೋದು ನೀವೇ. ಇದರಲ್ಲಿ ನಿಮ್ಮ ಜೊತೆ ಇನ್ನೂ 2 ಅಪರಾಧಿಗಳಿದ್ದಾರೆ. ನೀವು ಹೇಳ್ತಾ ಇರೋದು ನಿಜಾನ? ಏಕೆ ಇವನು ಖೈದಿನ? ಹೌದು ಮಹಾಸ್ವಾಮಿ. ತಗೊಳಪ್ಪ. ಶಾಂತಮ್ಮನವರು ಜೀವಂತವಾಗಿ ರಾಘವ್ ಆಫೀಸಿಗೆ ಬರಲಿಲ್ಲ. ಅವರ ಡೆಡ್ ಬಾಡಿನ ಯಾರೋ ಅಲ್ಲಿಗೆ ಸಾಗಿಸಿ ತಂದು ಅಲ್ಲಿ ಇಟ್ಟಿದ್ದಾರೆ. ಡೆಡ್ ಬಾಡಿನ ಆಫೀಸಲ್ಲಿ ತೊಗೊಂಡೋಗಿಟ್ಟಿದ್ದೀರಾ? ಹೌದು ಮಹಾಸ್ವಾಮಿ. ಈ ಪ್ರಕರಣದ ಒಳಗುಟ್ಟು ಏನು ಅನ್ನೋದನ್ನ ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋ ಎವಿಡೆನ್ಸ್ಗಳು ಹೇಳುತ್ತೆ ಮಹಾಸ್ವಾಮಿ.